ಚಾನೆಲ್ ಕುಕ್ ವಿತ್ ಸೃಜನಿ. ನಾನಿವತ್ತು ನಿಮ್ಗೆ ಉದ್ದಿನ ಚಕ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಉದ್ದಿನ ಚಕ್ಲಿ ಮಾಡೋದು ಹೇಗೆ ಅಂತ ನೋಡೋಣವಾ. ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಈ ಚಿಕ್ಕ ಕಪ್ ಅಳತೆನಲ್ಲಿ 4 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಉದ್ದಿನ ಬೇಳೆ ನಾನು ಈ ಚಿಕ್ಕ ಕಪ್ ಅಳತೆನಲ್ಲಿ 1 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಹಸಿಮೆಣಸಿನಕಾಯಿ 5, ಅಚ್ಚ ಖಾರದ ಪುಡಿ 1 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಕಾಳುಮೆಣಸು, ಜೀರಿಗೆ 1 ಸ್ಪೂನ್, ಕರಿಯಲು ಬೇಕಾದಷ್ಟು ಎಣ್ಣೆ. ಕುಕ್ಕರ್ಗೆ ಉದ್ದಿನಬೇಳೆ ಹಾಕಿ ಅದನ್ನು ತೊಳೆದು ನಾವು ಯಾವ ಕಪ್ ಅಳತೆನಲ್ಲಿ ಉದ್ದಿನಬೇಳೆ ತಗೊಂಡಿರ್ತೀವೋ ಅದೇ ಕಪ್ ಅಳತೆನಲ್ಲಿ ನೀರು ತಗೋಬೇಕು. ನಾನಿಲ್ಲಿ 1 ಕಪ್ ಉದ್ದಿನಬೇಳೆಗೆ 3 ಕಪ್ ನೀರು ಹಾಕ್ಕೊತಾ ಇದ್ದೀನಿ. ಈಗ ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಹಚ್ಚಿ ಐ ಫ್ಲೇಮ್ನಲ್ಲಿಟ್ಟು 3 ವಿಸಿಲ್ ಕೂಗಿಸ್ಕೊಬೇಕು. 3 ವಿಸಿಲ್ಸ್ ಕೂಗಿಸ್ದ ಮೇಲೆ ಸ್ಟವ್ ಆಫ್ ಮಾಡಿ ಪ್ರೆಷರ್ ಎಲ್ಲ ಹೋದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿ ಈಗ ಉದ್ದಿನಬೇಳೆ ಚೆನ್ನಾಗಿ ಬೆಂದಿದೆ. ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ ಮತ್ತು ಬೇಯಿಸಿಟ್ಕೊಂಡಿರೋ ಉದ್ದಿನಬೇಳೆ ಹಾಕ್ಕೊಂಡು ಉದ್ದಿನಬೇಳೆನಲ್ಲಿರೋ ನೀರಲ್ಲೇ ರುಬ್ಬಿ, ಒಂದು ವೇಳೆ ನೀರಿಲ್ಲ ಅಂತಂದರೆ ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ಮಿಕ್ಸಿ ಜಾರಲ್ಲಿ ಮೇಲೆ ಎಲ್ಲ ಉದ್ದಿನಬೇಳೆ ಇರುತ್ತೆ, ಅದೆಲ್ಲ ಒಂದ್ಸರಿ ತಿರುಗಿಸ್ಕೊಟ್ಟು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಮಕ್ಕಳಿರೋ ಮನೆಯಲ್ಲಿ ಈ ರೀತಿ ಚಕ್ಲಿನ 15 ದಿನ ಅಥವಾ ತಿಂಗಳಿಗೊಂದ್ಸರಿ ಮಾಡಿಟ್ರೆ ಹೊರ್ಗಿನ ತಿಂಡಿನ ಹೆಚ್ಚಿಗೆ ತಿನ್ನಲ್ಲ. ಈ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿರುತ್ತೆ. ಎಲ್ಲಾದರೂ ಟ್ರಿಪ್ ಹೋದಾಗ ನೀವು ಈ ಚಕ್ಲಿನ ಮಾಡಿ ತಗೊಂಡೋಗ್ಬೋದು. ಈ ರೀತಿ ನುಣ್ಣಗೆ ರುಬ್ಕೊಬೇಕು. ಒಂದು ಮಿಕ್ಸಿಂಗ್ ಬೌಲ್ಗೆ ರುಬ್ಬಿಟ್ಕೊಂಡಿರೋ ಉದ್ದಿನಬೇಳೆ ಪೇಸ್ಟ್ನ ಎಲ್ಲ ತೆಗೆದು ಹಾಕ್ಕೊಳ್ಳೋಣ. ಈ ಪೇಸ್ಟ್ಗೆ ಜೀರಿಗೆ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಳುಮೆಣಸು ಎಲ್ಲ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ವೇಳೆ ಕಾಳುಮೆಣಸು ಬಾಯಿಗೆ ಸಿಗುತ್ತೆ ಅನಿಸಿದ್ರೆ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಬೋದು. ಈಗ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನನಗೆ ಇಲ್ಲಿ ಉದ್ದಿನಬೇಳೆ ಅಳತೆ ಕಪ್ಪಲ್ಲಿ 4 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಬೇಕಾಯಿತು. ನೀವು ಚಕ್ಲಿನ ಮಾಡ್ಕೊಬೇಕಾದ್ರೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರಿ. ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ ಅಥವಾ ಪ್ಲೇಟನ್ನು ಮುಚ್ಚಿಟ್ಟು 15ರಿಂದ 20 ನಿಮಿಷ ನೆನೆಸಿದ್ರೆ ಸಾಕು. ಜಾಸ್ತಿ ಏನು ನೆನೆಯೋದು ಬೇಡ. 15 ನಿಮಿಷ ನೆಂದಿರೋ ಹಿಟ್ಟನ್ನು ಇನ್ನೊಂದು ಸರಿ ನಾದ್ಕೊಂಡು ಕೈಗೆ ಒಂಚೂರು ಎಣ್ಣೆ ಹಚ್ಚಿ ಚಕ್ಲಿ ಒರಳಿಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡಿಟ್ಕೊಳ್ಳೋಣ. ಈಗ ಉಂಡೆ ಮಾಡಿಟ್ಕೊಂಡಾದ್ಮೇಲೆ ಒಂದು ಓಲಿರೋ ಬಿಲ್ಲೆನ್ ತಗೊಂಡು ಚಕ್ಲಿ ಒರಳಿಗೆ ಎಣ್ಣೆ ಸವರಬೇಕು. ಯಾಕಂದರೆ ಉದ್ದಿನಬೇಳೆ ಅಂಟಂಟಿರೋದ್ರಿಂದ ಚಕ್ಲಿ ಒರಳಿಗೆ ಮೆತ್ಕೊಳ್ಳೋದಿಲ್ಲ. ಒಂದು ಉಂಡೆನ ತಗೊಂಡು ಒರಳಿಗೆ ಹಾಕಿ ರೆಡಿ ಮಾಡಿಟ್ಕೊಬೇಕು. ಪ್ಲೇಟ್ಗೆ ಎಣ್ಣೆ ಹಚ್ಚಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಚಕ್ಲಿನ ಒತ್ಕೊಳ್ಳಿ. ಪ್ಲೇಟ್ ಬದಲು ಬಟರ್ ಪೇಪರ್ ಅಥವಾ ಕುಕ್ಕಿಂಗ್ ಆಯಿಲ್ ಕವರ್ ಇರುತ್ತೆ ಅಲ್ವಾ, ಅದ್ರ ಮೇಲೇನು ಚಕ್ಲಿನ ಒತ್ತಿಟ್ಕೊಬೋದು. 2 ಒಬ್ಬೆಗಾಗೋಷ್ಟು ಒಂದೇ ಸರಿ ಚಕ್ಲಿನ ಒತ್ತಿಟ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಇದು ಉದ್ದಿನ ಚಕ್ಲಿ ಆಗಿರೋದ್ರಿಂದ ಅಂಟಿರುತ್ತೆ, ಹಾಗಾಗಿ ಕಟ್ಟಾಗೋಲ್ಲ. ನೀವು ಆರಾಮಾಗಿ ಒತ್ತಿಟ್ಕೊಂಡು ಆಮೇಲೆ ಎಣ್ಣೆನಲ್ಲಿ ಕರಿಬೋದು. ಚಕ್ಲಿ ಒತ್ತಾದ್ಮೇಲೆ ಕೊನೆಗಳಲ್ಲಿ ಓಪನ್ ಇರುತ್ತೆ ಅಲ್ವಾ, ಅದನ್ನು ಒಂಚೂರು ಪ್ರೆಸ್ ಮಾಡಿಟ್ಕೊಳ್ಳಿ. ಎಣ್ಣೆನಲ್ಲಿ ಹಾಕಿದಾಗ ಅದು ಬಿಟ್ಕೊಳ್ಳಲ್ಲ. ಈಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಎಣ್ಣೆ ಕಾಯೋದಕ್ಕಿಡೋಣ. ಎಣ್ಣೆ ಕಾಯಿಸ್ಬೇಕಾದ್ರೆ ಐ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಆದರೆ ಚಕ್ಲಿ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಇಲ್ಲ ಅಂತಂದರೆ ಸೀದೋಗ್ಬಿಡುತ್ತೆ. ಎಣ್ಣೆ ಕಾದಿದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕ್ಕೊಬೇಕು. ಎಣ್ಣೆ ಕಾದಿದೆ. ಒಂದೊಂದೇ ಚಕ್ಲಿನ ಕೈಯಲ್ಲಿ ಎತ್ಕೊಂಡು ನಿಧಾನಕ್ಕೆ ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಅದು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ.
ಚಕ್ಲಿ ಚೆನ್ನಾಗಿ ಬೇಯೋವರೆಗೂ ತಿರುಗಿಸ್ಕೊಡ್ತಾ ಇರ್ರಿ. ಮತ್ತು ಎರಡೂ ಕಡೆ ಈವನ್ ಆಗಿ ಬೇಯೋ ಥರ ಫ್ರೈ ಮಾಡ್ಕೊಳ್ಳಿ. ಈ ಚಕ್ಲಿನ ಫ್ಲೋರ್ ಮಿಲ್ಗೆ ಹೋಗಿ ಹಿಟ್ಟು ಹಾಕ್ಸೋಷ್ಟಿಲ್ಲ. ಮನೆಯಲ್ಲೇ ನಮ್ಗೆ ಯಾವಾಗ ಬೇಕೋ ಆವಾಗ ನೆನೆಸ್ಕೊಂಡಾಗ ಮತ್ತು ಫ್ರೀ ಇದ್ದಾಗ ಮಾಡಿಟ್ಕೊಬೋದು. ಎರಡೂ ಕಡೆ ಬೆಂದಮೇಲೆ ಎಣ್ಣೆ ಎಲ್ಲ ಚೆನ್ನಾಗಿ ಸೋರಿಸಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮಕ್ಕಳಿಗೆ ಇಷ್ಟ ಆಗೋ ಥರ ಈ ರೀತಿ ಪುಟ್ ಚಕ್ಲಿ ಮಾಡಿಕೊಟ್ರೆ ತುಂಬಾ ಖುಷಿ ಆಗ್ತಾರೆ. ಎಣ್ಣೆಗೆ ಚಕ್ಲಿ ಹಾಕ್ಕೊಂಡಾದ್ಮೇಲೆ ತಿರುಗಿಸ್ಕೊಡ್ತಾ ಇರ್ರಿ. ಅದು ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಕೆಂಪಗಾದ್ಮೇಲೆ ಕ್ಲೀನಾಗಿ ಎಣ್ಣೆ ಎಲ್ಲ ಸೋರಿಸಿ ಪ್ಲೇಟ್ಗೆ ಸರ್ವ್ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಉದ್ದಿನ ಚಕ್ಲಿ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಉದ್ದಿನ ಚಕ್ಲಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. Until then, bye.